ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾವು ಒಂದು ಸಾಂಗ್ ರೆಕಾರ್ಡಿಂಗ್ಗೆ ಒಂದು ಸ್ಟುಡಿಯೋಗೆ ಬಂದಿದ್ದೀವಿ. ಸೊ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಯಾವ ಥರ ಇತ್ತು, ಆಮೇಲೆ ಒಂದು ಸಣ್ಣ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಪಲಾವ್ ತಿನ್ನೋಕ್ಕೆ ಬಂದಿದ್ದೀವಿ. ಸೊ ಪಲಾವ್ ತಿಂದ್ಬಿಟ್ಟು ನೆಕ್ಸ್ಟ್ ಹೋಗೋದೆ ಸ್ಟುಡಿಯೋಗೆ. ಸೊ ಬನ್ನಿ. ಆ್ಯಕ್ಚುಲಿ ನಾವು 10 to 1 ಬುಕ್ ಮಾಡಿದ್ದೀವಿ ಸ್ಟುಡಿಯೋನ. ಬಟ್ ಇನ್ನು ಸಿಂಗರ್ ಬಂದಿಲ್ಲ. ಸೊ ಸಿಂಗರ್ ಬಂದಿದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೀವಿ ರೆಕಾರ್ಡಿಂಗ್ನ. ಸೊ ಅಲ್ಲಿವರೆಗೂ ಗ್ಲಿಮ್ಸ್ ತೋರಿಸ್ತೀನಿ ಈ ಸ್ಟುಡಿಯೋ ಯಾವುದು ಅಂತ ಅಂದ್ಬಿಟ್ಟು. ಸೊ ಇದೇ 432 ಹರ್ಟ್ಸ್ ಅಂತ ಅಂದ್ಬಿಟ್ಟು ಸ್ಟುಡಿಯೋ. ಸೊ ಇಲ್ಲಿ ರೆಕಾರ್ಡಿಂಗು, ಡಾಲ್ಬಿ ಅಟ್ಮಾಸು, ಆಮೇಲೆ ಸರೌಂಡ್ ಮಿಕ್ಸಿಂಗು, ಡಬ್ಬಿಂಗು, ಮ್ಯೂಸಿಕ್ ಪ್ರೊಡಕ್ಷನ್ನು, ಆಡಿಯೋ ಮಿಕ್ಸಿಂಗು ಆ್ಯಂಡ್ ಮಾಸ್ಟ್ರಿಂಗು ಇವೆಲ್ಲ ಆಗುತ್ತೆ. ಸೊ ಒಳಗೆ ಇನ್ನು ತೋರಿಸ್ತೀನಿ ಹೇಗೆ ರೆಕಾರ್ಡಿಂಗ್ ಆಗುತ್ತೆ ಅಂತ. ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಈ ಏರಿಯಾ ಬಂದುಬಿಟ್ಟು ನೀವು ಇಲ್ಲಿ ಕುತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ಬೋದು. ಅಂದರೆ ಇಟ್ ಈಸ್ ಅ ವೇಟಿಂಗ್ ಲಾಂಜ್. ಸೊ ವೇಟಿಂಗ್ ಲಾಂಜಲ್ಲಿ ಒಂಥರ ಸೋಫಾ ಇಟ್ಟಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಆ್ಯಂಬಿಯನ್ಸ್ ಥರ ಈ ಗಣೇಶ, ಆಮೇಲೆ ಕ್ಯಾಸೆಟ್ಸು, ಆಮೇಲೆ ಒಂಥರ ಡೆಕೋರೇಟಿವ್ ಐಟಮ್ಸ್ ಇಟ್ಟಿದ್ದಾರೆ. ಸೊ ಒಳಗೆ ಬಂದಿದ್ದ ತಕ್ಷಣ ನಮಗೆ ಒಂದು ಈ ಥರ ಸೆಟಪ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನನಗೆ ಈ ಒಂದು ಎಕ್ವಿಪ್ಮೆಂಟ್ಸ್ ಬಗ್ಗೆ ನನಗೆ ಒಂಚೂರು ಗೊತ್ತಿಲ್ಲ. ಬಟ್ ನಿಮಗೆಲ್ಲ ಗೊತ್ತಿದ್ದರೆ ಇದು ಏನೇನು ಎಕ್ವಿಪ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಹೇಳಿ. ಇಲ್ಲಿ ನನಗೆ ಗೊತ್ತಿರೋದು ಒಂದೇ, ಅದು ಮಾನಿಟರು ಮತ್ತು ಕೀಬೋರ್ಡು, ಮೌಸು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಪೀಕರು ಮತ್ತು 432 ಹರ್ಟ್ಸ್ ಅವ್ರದ್ದು ಒಂದು ಲೋಗೋ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡಿಗೆ ನಿಮ್ಗೊಂದು ಡೋರ್ ಕಾಣಿಸ್ತಿಲ್ಲ, ದಟ್ ಈಸ್ ಸ್ಟುಡಿಯೋ ಬಿ. ಆ್ಯಂಡ್ ಇನ್ನೊಂದು ರೈಟ್ ಸೈಡಿಗೆ ಇನ್ನೊಂದು ನಿಮಗೆ ಡೋರ್ ಕಾಣಿಸುತ್ತೆ. ಸೊ ಅದು ಬಂದುಬಿಟ್ಟು ಸ್ಟುಡಿಯೋ ಎ. ಸೊ ಸ್ಟುಡಿಯೋ ಎ ಅಲ್ಲಿ ಬಂದುಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ. ಸೊ ಸ್ಟುಡಿಯೋ ಬಿ ಅಲ್ಲಿ ಡಬ್ಬಿಂಗ್ ನಡೆಯುತ್ತೆ. ಸೊ ಇವಾಗ ನಾವು ಸ್ಟುಡಿಯೋ ಎಗೆ ಬಂದಿದ್ದೀವಿ. ಸ್ಟುಡಿಯೋ ಎ ಅಲ್ಲಿ ನಾವು ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದೀವಿ, ರೆಕಾರ್ಡಿಂಗು ಮತ್ತು ನಾವು ಒಂದು ವೀಡಿಯೋಗ್ರಫಿ ಮಾಡೋಣ ಅಂದ್ಕೊಂಡಿದ್ದೀವಿ. ಇವರೇ ನೋಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಸಿಂಗರು, ಆರ್ಟಿಸ್ಟು ಎಲ್ಲ. ಇವರು ನಮ್ಮ ಕ್ಯಾಮ್ರಾಮ್ಯಾನು. ಅದಾದಮೇಲೆ ನೆಕ್ಸ್ಟು ಇವರು ನಮ್ಮ ಡೈರೆಕ್ಟರು. ಸೊ ಈ ಥರ ಬರಬೇಕು ಸೀನ್ಸು ಅಂತ ಅಂದ್ಬಿಟ್ಟೆಲ್ಲ ಇವರೇ ಹೇಳ್ತಾಯಿದ್ದು. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಒಂದಷ್ಟು ಕ್ಲಿಮ್ಸು, ಯಾವ ಥರ ನಾವು ಇವರ ವೀಡಿಯೋಗ್ರಫಿ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಫೀಲಾಗಿ ಆಡ್ತಾಯಿದ್ದಾರೆ, ಸಖತ್ತಾಗಿ ಆಡ್ತಾಯಿದ್ದಾರೆ. ಸಖತ್ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಈ ಸಾಂಗು. ಸೊ ಈ ಸಾಂಗು ಬಂದುಬಿಟ್ಟು ರಾಯರ್ಗೋಸ್ಕರ ಒಂದು ಸಾಂಗ್ ಮಾಡಿರೋದು. ಸೊ ಸಾಂಗು ನಿಮಗೆ ಕಲರವ ಆಡಿಯೋದಲ್ಲಿ ರಿಲೀಸ್ ಆಗುತ್ತೆ. ಸೊ ಅಲ್ಲೇ ಹೋಗಿ ನೋಡಿ. ಆಮೇಲೆ ನೆಕ್ಸ್ಟು ಇಲ್ಲಿ ಇವಾಗ ಮತ್ತೆ ಮೇಕಿಂಗ್ ತೋರಿಸ್ತಾ ಇದ್ದೀನಿ. ಮೇಕಿಂಗ್ ಆದಮೇಲೆ ಇನ್ನೊಂದು ಸತಿ ನಿಮಗೆ ಯಾವ್ಯಾವುದು ರೀತಿ ಎಕ್ವಿಪ್ಮೆಂಟ್ಸ್ ಇದೆ ಈ ಒಂದು ಸ್ಟುಡಿಯೋದಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಒಂದು ಪಾರ್ಟ್ ಬಿ ಅಂದರೆ ಸ್ಟುಡಿಯೋ ಬಿಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಏನೇನಿದೆ ಅಂತ ಅಂದ್ಬಿಟ್ಟು. ಸೊ ನಾನಾಗಲೇ ಹೇಳಿದೆ, ಇದು ಒಂದು ಡಬ್ಬಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಈ ಒಂದು ಸ್ಟುಡಿಯೋ ಬಿನ. ಸೊ ಈ ಥರ ಇದೆ ಆ್ಯಂಬಿಯನ್ಸು. ಅದಾದಮೇಲೆ ನೆಕ್ಸ್ಟು ಅಲ್ಲಿ ಕಂಟ್ರೋಲಿಂಗ್ ಇರುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ನೀವು ಡಬ್ಬಿಂಗ್ ಮಾಡ್ತೀರಾ. ಇಲ್ಲಿ ಒಂದು ಮೈಕ್ ಇರುತ್ತೆ. ಓಕೆ. ಸೊ ಈ ಥರ ಒಂದು ಸೆಟಪ್ ಇದೆ. ಸೊ ಅಲ್ಲಿಂದ ನಾವು ಓಕೆನಾ ಇಲ್ವೋ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳ್ಬೋದು.